ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬೆಳಗ್ಗೆ ಎದ್ದಾಗಿನಿಂದ ಏನೋ ಒಂದು ರೀತಿಯಲ್ಲಿ ಸಮಾಧಾನವಾಗಿರ್ತೀರಿ, ನಿಮ್ಮ ಕೆಲಸಕ್ಕೆ ನೀವು ಹೋಗ್ತೀರಿ. ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ರೀತಿಯ ಆತಂಕ ಉಂಟಾಗುತ್ತೆ. ಕಾರಣ ಏನು ಅಂತ ಹೇಳಿ ಹುಡುಕಬೇಕಾದಂಥದ್ದಿಲ್ಲ. ಯಾಕೆ ಅಂತಂದರೆ ಯಾವ ನಿರ್ದಿಷ್ಟವಾದಂತಹ ಕಾರಣವೂ ಇರೋದಿಲ್ಲ. ಏನಾಗುತ್ತೋ ಅನ್ನುವಂಥದ್ದು ಆತಂಕ. ಯಾವ ವಿಷಯದಲ್ಲಿ? ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಾಗಾಗುವಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿದಂತಹ ಕೆಲಸಗಳನ್ನು ನೀವು ಒಂದು ಸಾರಿ ಅವಲೋಕನ ನೋಡಿದಾಗ ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟು ಶ್ರಮ ಪಟ್ಟಿರ್ತೀರೋ ಅದೆಲ್ಲವೂ ವ್ಯರ್ಥವಾಗುತ್ತೇನೋ ಅನ್ನುವಂತಹ ಒಂದು ಭಾವನೆ, ಆತಂಕ ಮನಸ್ಸಿನಲ್ಲಿ ಮೂಡುವಂಥದ್ದಾಗುತ್ತೆ. ಸರ್ಕಾರದ ಹಣ ಏನಾದರೂ ನಿಮಗೆ ಬರುವಂಥದ್ದಿದ್ದರೆ, ಅದಕ್ಕೆ ಪ್ರಯತ್ನಗಳನ್ನು ಮಾಡಿದರೆ ಈ ದಿವಸ ಆ ಹಣ ಸಿಕ್ಕುವಂತಹ ಸೂಚನೆಗಳು ನಿಮಗೆ ಆಗತ್ತೆ ಅಂತ ಅರ್ಥ. ಸಂಬಂಧಪಡದೇ ಇರತಕ್ಕಂತಹ ವಿಚಾರವಾಗಲಿ ಅಥವಾ ಸಂಬಂಧಪಡದೇ ಇರತಕ್ಕಂತಹ ವ್ಯಕ್ತಿಗಳ ವಿಷಯವಾಗಲಿ ನಿಮ್ಮ ತಲೆಯಲ್ಲಿ ಹರಿದಾಡ್ತಾ ಇರುತ್ತೆ. ಅದರ ಬಗ್ಗೆ ಆಲೋಚನೆಗಳು ಹೆಚ್ಚಾಗುತ್ತೆ. ಅದು ಯಾವುದೂ ಕೂಡ ಅವಶ್ಯಕತೆ ಇಲ್ಲದೇ ಇರತಕ್ಕಂಥದ್ದು. ವಿಷಯ ಏನೂ ಅರ್ಥ ಆಗದೆ ಇರೋರ ಮುಂದೆ ನೀವೇನಾದರೂ ತತ್ವಬೋಧನೆಯನ್ನು ಮಾಡಿದರೆ ಅಥವಾ ಹೀಗೆ ಅಂತ ಹೇಳಿ ತಿಳುವಳಿಕೆಯನ್ನು ಹೇಳಿದರೆ ಯಾವ ಪ್ರಯೋಜನವೂ ಆಗಲ್ಲ. ನಿಮ್ಮ ಸಮಯ ವ್ಯರ್ಥವಾಗ್ತಕ್ಕಂಥದ್ದಾಗುತ್ತೆ. ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ಹಿನ್ನಡೆ ಆಗ್ತಕ್ಕಂಥದ್ದು. ಹಾಗಾಗಿ ಯಾವ ಸಂದರ್ಭಕ್ಕೆ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ದೂರಿಗೆ ಪ್ರಯಾಣ ಮಾಡ್ತಕ್ಕಂತಹ ವಿಚಾರ ಚರ್ಚೆಗೆ ಬರುವಂಥದ್ದಾಗುತ್ತೆ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥ ಜನಾಥಾಯ ಸೀತಾಯಾಃ ಪತಜೇ ನಮಃ ಎಂಬುದಾಗಿ ಹೇಳಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ. ಆಸ್ತಿ ಆಗಲಿ, ದುಡ್ಡಾಗಲಿ ಅಥವಾ ಬೇರೆ ವ್ಯವಸ್ಥೆಗಳಾಗಲಿ ಇವೆಲ್ಲವೂ ಕೂಡ ನಿಮ್ಮ ಕಣ್ಣು ಮುಂದೆ ಇರ್ಬೋದು, ನಿಮ್ಮ ಜೊತೆಯಲ್ಲಿರ್ಬೋದು. ಆದರೆ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ಎಲ್ಲವುದನ್ನೂ ಕೂಡ ವಿನಿಯೋಗ ಮಾಡುವಂತಹ, ಉಪಯೋಗ ಮಾಡುವಂತಹ ಮನಸ್ಸಿರಬೇಕು. ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ ಅಂತಾದರೆ ಪ್ರಯೋಜನ ಏನಾಗುತ್ತೆ? ಅದನ್ನೆಲ್ಲ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳೋದ್ರೊಳಗಡೆ ದಿನ ಕಳೆದು ಹೋಗುವಂಥದ್ದು. ಈ ರೀತಿಯಲ್ಲಿ ಇವತ್ತಿನ ಜೀವನ ಇರುವಂಥದ್ದು. ಆರೋಗ್ಯದಿಂದ ಸ್ವಲ್ಪ ಕಷ್ಟಪಟ್ಟು ಯಾವುದನ್ನಾದರೂ ನೀವು ಸರಿ ಅಂತ ಹೇಳಿ ಅಂದುಕೊಂಡಿದ್ದರೆ ಅದೆಲ್ಲವೂ ಕೂಡ ನಿಮಗೆ ವಿರುದ್ಧವಾಗಿ ನಡೆಯುವಂಥದ್ದು. ನಾನು ಚೆನ್ನಾಗಿದ್ದೀನಿ ಅಥವಾ ನನ್ನ ಆರೋಗ್ಯ ಚೆನ್ನಾಗಿದೆ, ದೇಹ ಬಲ ಇದೆ, ಈ ರೀತಿ ಆಲೋಚನೆಗಳು ಮನಸ್ಸಿಗೆ ಬಂದರೆ ಅದೆಲ್ಲವೂ ಕೂಡ ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಅಂದರೆ ಅರ್ಥಾತ್ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅತಿಯಾದಂತಹ ಕೋಪ ಆಗಲಿ ಅಥವಾ ಅಣ್ಣ ತಮ್ಮಂದರ ಜೊತೆಯಲ್ಲಿ ವೈಮನಸ್ಯವಾಗಲಿ ಇದೆಲ್ಲವೂ ಕೂಡ ನಿಮಗೇನೋ ಒಂದು ರೀತಿಯ ಮಾನಸಿಕವಾದಂತಹ ಹಿಂಸೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಸರಿಯಾದಂತಹ ನಿರ್ಧಾರಗಳಾಗಲಿ, ರಾಜಕೀಯ ಹೇಳಿಕೆಗಳಾಗಲಿ ಇವೆಲ್ಲವೂ ಕೂಡ ನಿಮಗೆ ವ್ಯತಿರಿಕ್ತವಾದಂತಹ ಫಲವನ್ನು ನೀಡ್ತಕ್ಕಂಥದ್ದಾಗುತ್ತೆ. ಯಾವ ತಪ್ಪು ಮಾಡದೇ ಇದ್ದರೂ ಕೂಡ ಒಂಟಿತನ ಅನ್ನುವಂಥದ್ದು ನಿಮ್ಮನ್ನು ಕಾಡುತ್ತೆ. ಯಾರೂ ಕೂಡ ನಿಮಗೆ ಸಹಕರಿಸೋದಿಲ್ಲ, ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ನೀವೇನಾದರೂ ಒಂದನ್ನು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ, ವ್ಯವಧಾನ ಎದುರುಗಡೆ ಇರ್ತಕ್ಕಂಥವ್ರಿಗೆ ಇರೋದಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸ್ವಂತಿಕೆಯಿಂದ ಯಾವುದಾದ್ರೂ ನಿರ್ಧಾರಗಳನ್ನು ಮಾಡಿ ಎಲ್ಲದಕ್ಕೂ ಪೂರ್ಣವಾಗಿ ಬೇರೆಯವರನ್ನು ಅವಲಂಬಿಸಬೇಡಿ. ಬೇರೆಯವರ ಅವಲಂಬನೆ ಬೇಕಾಗತ್ತೆ. ಎಲ್ಲ ಕೆಲಸಗಳನ್ನು ನಾವೇ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಇರುತ್ತೆ. ಆದರೆ ಅವರೇನಾದರೂ ಒಂದು ವೇಳೆ ನಿಮಗೆ ಸಹಕರಿಸಲಿಲ್ಲ ಅಂತಾದಾಗ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳುವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ನಿಮ್ಮ ಹಣವನ್ನು ಏನಾದರೂ ಬೇರೆಯವರಿಗೆ ಕೊಟ್ಟಿದ್ದರೆ ಆ ಹಣ ವಾಪಸ್ಸು ಪಡ್ಕೊಳ್ಳೋದಕ್ಕೆ ಇವತ್ತು ಯೋಗ್ಯವಾದಂಥದ್ದು. ನೀವು ಕೇಳಿ ಪಡ್ಕೊಳ್ಬೇಕಾದಂತಹ ಸ್ಥಿತಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಸಂಬಂಧಿಕರು ಮನೆಗೆ ಬರಬಹುದು ಅಥವಾ ಭೇಟಿಯಾಗಬಹುದು, ಮಾತುಗಳನ್ನು ನಡೆಸಬಹುದು, ಇವೆಲ್ಲದಕ್ಕೂ ಅವಕಾಶಗಳಾಗತ್ತೆ. ರಾಜಕೀಯ ಒತ್ತಡ, ರಾಜಕಾರಣಿಗಳ ಭಯ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಬರಬಹುದು ಅನ್ನುವಂಥದ್ದು ಸೂಚನೆ. ಆ ರೀತಿ ಇದ್ದಾಗ ಬುದ್ಧಿವಂತಿಕೆಯಿಂದಲೋ ಅಥವಾ ಸರಿಯಾದಂತಹ ವಿವೇಕದಿಂದಲೋ ಹೇಗೆ ವರ್ತಿಸಬೇಕು, ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದು
ಅಲ್ಲಿ ನಿಮಗೆ ಗೊತ್ತಾಗಬೇಕು. ಒಟ್ಟಾರೆ ಜಾಣ್ಮೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು. ಅನುಚಿತವಾದಂತಹ ಕೆಲಸದ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಬೇಡದೇ ಇರುವಂತಹ ವಿಷಯಕ್ಕೆ ನೀವು ಮುಂದಾಗ್ತೀರಿ, ಆ ವಿಷಯಗಳನ್ನು ಚರ್ಚೆ ಮಾಡ್ತೀರಿ. ಅದು ನಿಮಗೆ ಅನಗತ್ಯವಾದಂಥದ್ದು. ನೀವು ಅಂದುಕೊಂಡಂತಹ ಕೆಲಸ ನಿಮಗೆ ಹಿನ್ನಡೆಯನ್ನು ತರುತ್ತೆ. ನೀವು ಅಂದುಕೊಂಡಿದ್ದು ಅಥವಾ ಏನೋ ಪ್ಲಾನ್ ಮಾಡಿದ್ದು ಆ ಕೆಲಸಗಳು ನಡೆಯೋದಿಲ್ಲ. ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಯಾವ ಶುಭ ಕೆಲಸಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಆ ಕೆಲಸ ನಿಮ್ಮನ್ನು ಕೈ ಹಿಡೀಲಿ ಅನ್ನುವಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗವಾಗಲಿ ಸ್ಥಳವಾಗಲಿ ಬದಲಾವಣೆ ಆಗೋದಕ್ಕೆ ಅವಕಾಶಗಳಿದೆ. ಆ ಪ್ರಯತ್ನದಲ್ಲಿ ಇರುವಂಥವರಿಗೆ ಆದಷ್ಟು ಬೇಗ ಆ ಕೆಲಸಗಳು ಆಗತ್ತೆ. ಇಲ್ಲದೇ ಇದ್ದರೆ ಆ ಸೂಚನೆಗಳು ಕೆಲವರಿಗೆ ಬರುವಂಥದ್ದಿದೆ. ನಿಮ್ಮ ಮುಂದಿನ ಅನುಕೂಲತೆಗಳನ್ನು ಗಮನಿಸಿಕೊಂಡು ಅದಕ್ಕೆ ನಿರ್ಧಾರವನ್ನು ಮಾಡಿ ಮತ್ತಷ್ಟು ಪ್ರಯತ್ನಗಳನ್ನು ನಡೆಸಿ ಅನ್ನುವಂಥದ್ದು. ಯಾವುದನ್ನೂ ಕೂಡ ಧೈರ್ಯವಾಗಿ ಎದುರಿಸೋದಕ್ಕೆ ಮನಸ್ಸಿರೋದಿಲ್ಲ, ಅಂದರೆ ಅರ್ಥಾತ್ ಧೈರ್ಯ ಇರೋದಿಲ್ಲ. ಪ್ರತಿಯೊಂದಕ್ಕೂ ಯಾರೋ ಹಿಂದುಗಡೆ ಇರಬೇಕು, ಜೊತೆಯಲ್ಲಿರಬೇಕು, ಸಹಾಯ ಮಾಡಬೇಕು, ಅವರು ಇದ್ದರೆ ನೀವು ಮುಂದಕ್ಕೆ ಹೋಗ್ತೀರಿ ಎನ್ನುವಂಥದ್ದು ಪೂರ್ತಿ ಮೊದಲಿನಿಂದಲೂ ಹಾಗೆ ಆಗಿರುವಂಥದ್ದಾಗತ್ತೆ. ಎಲ್ಲ ಇದ್ದರೂ ಕೂಡ ಮನಸ್ಸಿನಲ್ಲಿ ಏನೋ ಬೇರೆ ಬೇರೆ ಆಲೋಚನೆಗಳು. ಯಾವುದೋ ಒಂದು ಪದಾರ್ಥ ಇದೆ, ಒಂದು ವಸ್ತು ಇದೆ, ಅಥವಾ ಒಂದು ಮನೆ ಇದೆ, ಒಂದು ವಾಹನ ಇದೆ ಅಂತಂದರೆ ಇನ್ನೂ ಬೇಕು, ಮತ್ತೂ ಬೇಕು, ಅದನ್ನು ಬದಲಾಯಿಸಬೇಕು, ಇನ್ನೇನೋ ನಾನು ಹೊಸದಾಗಿ ಅದನ್ನು ಕಂಡುಕೊಳ್ಬೇಕು. ಈ ರೀತಿಯ ಆಲೋಚನೆಗಳು ನಿರಂತರವಾಗಿ ಮನಸ್ಸಿನಲ್ಲಿ ಇರತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ, ನಾನು ಇನ್ನೂ ಏನೂ ಮಾಡಲಿಲ್ಲ, ಇನ್ನೂ ಏನೂ ಸಾಧನೆ ಮಾಡಲಿಲ್ಲ, ಇನ್ನೂ ಬೇಕಾದಷ್ಟು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರತಕ್ಕಂಥದ್ದಿರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಏಜೆಂಟ್ಸ್ಗಳಿಗೆ ಶುಭವಾದಂತಹ ದಿವಸ. ಹಿಂದೆ ಮಾಡಿದಂತಹ ಪರಿಶ್ರಮದ ಕೆಲಸ ಇವತ್ತು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆಯ ಸೂಚನೆಗಳು ಬರುತ್ತೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಚಿಂತನೆಗಳನ್ನು ನಡೆಸಿ ಎನ್ನುವಂಥದ್ದು ಸಲಹೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.